ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ರೇಖಾ ಫ್ರಮ್ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಶಾರ್ಟ್ ವಿಡಿಯೋ ಈಸ್ ಫಾರ್ ಮೈ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ಫ್ರೆಂಡ್ಸ್, ಇದ್ರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನನ್ನ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಒನ್ಸ್ ವಿಸಿಟ್ ಮಾಡಿ. ಇದು ಚಳಕಾಯಿ ಉಪ್ಪಿನಕಾಯಿ ಅಂತ ಫ್ರೆಂಡ್ಸ್. ಯಾರೆಲ್ಲ ಈ ಉಪ್ಪಿನಕಾಯಿನ ತಿಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ. ಫ್ರೆಂಡ್ಸ್, ಈ ಶಾರ್ಟ್ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ಇಮ್ಯಾಜನ್ನ ಹಾಕ್ತಾಯಿದ್ದೀನಿ, ಯಾವ ರೀತಿ ಉಪ್ಪಿನಕಾಯಿನ ಮಾಡಿದ್ದೀನಿ ಅಂತ. ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿಬಿಟ್ಟು ಚಳಕಾಯಿ ಉಪ್ಪಿನಕಾಯಿ ಅಂತ ನಾನು ಹಾಕಿದ್ದೀನಿ, ಅಲ್ಲಿ ಸರ್ಚ್ ಮಾಡಿಬಿಟ್ಟು ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಬೇಸಿಗೆಯಲ್ಲಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಚಳಕಾಯಿ ಅಥವಾ ಶೆಳಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ನೋಡಿ, ಕಂಪ್ಲೀಟ್ ಪ್ರೊಸೀಜರನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಚಳಕಾಯಿನ ತಂದುಬಿಟ್ಟು ಚೆನ್ನಾಗಿ 2-3 ಸಲ ವಾಶ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಅದಕ್ಕೆ ಖಾರಕ್ಕೆ ಮಸಾಲಕ್ಕೆ ಸಾಸಿವೆ, ಮೆಂತ್ಯ, ಒಣಮೆಣಸಿನ್ಕಾಯಿ ಮತ್ತು ಅರಿಶಿನದ ಕೊಂಬನ್ನು ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ. ಫಸ್ಟೇ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ. ಅದನ್ನು ನೆಕ್ಸ್ಟು ಖಾರ ರುಬ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಚೆನ್ನಾಗಿ 2-3 ಸಲ ಚಳಕಾಯಿನ ತೊಳ್ಕೊತಾ ಇದ್ದೀನಿ. ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ ತೊಳೆಯೋದಕ್ಕೆ, ಬಿಕಾಸ್ ಸ್ವಲ್ಪ ಲಾಂಗ್ ಪ್ರೊಸೀಜರು. ನಾನಿಲ್ಲಿ ಹೇಳ್ದಾಗೆ ಮಸಾಲೆಗೆ ಅರಿಶಿನ, ಮೆಂತ್ಯ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿನ ಚೆನ್ನಾಗಿ ಒಂದು 2 hours ರೂಮ್ ಟೆಂಪ್ರೇಚರ್ ವಾಟರಲ್ಲಿ ನೆನೆ ಹಾಕಿಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಫಸ್ಟು ಖಾರ ಎಲ್ಲ ರುಬ್ಕೊಂಡು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ನೆಕ್ಸ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕಲ್ಲುಪ್ಪು ಹಾಕಬೇಕು. ಅದಾದಮೇಲೆ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಮುಷ್ಟಿಯಷ್ಟು ನಾನು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಹಾಕಬೇಕು. ಅದನ್ನು ನಾನು ಮಿಕ್ಸಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೊದಲೇ ನೋಡ್ಕೋಬೇಕು ಚಳಕಾಯಿಗೆ ಎಷ್ಟು ನೀರು ಬೇಕು ಅನ್ನೋದನ್ನು ನಾವು ಮೊದಲೇ ಆ್ಯಡ್ ಮಾಡಬೇಕು ಮಸಾಲೆ ಜೊತೆ. ಏನಿಲ್ಲ ಫ್ರೆಂಡ್ಸ್, ಮುಗೀತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲ, ಜಾಸ್ತಿ ಹಾಕಬಾರ್ದು, 1 ಸ್ಪೂನ್ ನಾನು ಬೆಲ್ಲದ ಹಾಲನ್ನು ಹಾಕಿಬಿಟ್ಟು 15 ದಿವಸ ಬಿಸಿಲಿಗೆ ಒಣಗಿಸ್ತೀನಿ. ಉಪ್ಪಿನಕಾಯಿ ತಿನ್ನೋದಕ್ಕೆ ರೆಡಿ.